ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ ಜಗತ್ತು ಯೂಟ್ಯೂಬ್ ಚಾನಲ್. ತಪ್ಪದೇ ವಿಡಿಯೋಗಳನ್ನು ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಒಂದು ಬೆಳ್ಳಿ ಪಾತ್ರೆಗಳನ್ನು ಪೆಟ್ಟಿಗೆ ಅಥವಾ ಲಾಕರ್ನಲ್ಲಿ ಇಡುವಾಗ ಜೊತೆಗೆ ಸ್ವಲ್ಪ ಕರ್ಪೂರವನ್ನು ಇಟ್ಟರೆ ಪಾತ್ರೆಗಳು ಕಪ್ಪಾಗುವುದಿಲ್ಲ. 2 ಸ್ವಲ್ಪ ಅಲ್ಯೂಮಿನಿಯವನ್ನು ಸಾಬೂನು ಮಿಶ್ರಿತ ನೀರಿಗೆ ಹಾಕಿ ಕರಗಿಸಿ ಅದರಿಂದ ತಿಳಿ ಬಣ್ಣದ ಮನೆಯ ಬಾಗಿಲುಗಳನ್ನು ಒರೆಸಿರಿ. ಅವುಗಳ ಮೇಲಿರುವ ಕಲೆಗಳು ಸುಲಭವಾಗಿ ಹೋಗಿಬಿಡುತ್ತವೆ. 3 ಮುಖ ನೋಡಿಕೊಳ್ಳುವ ಕನ್ನಡಿಯು ಪಳಪಳನೆ ಹೊಳೆಯಲು ಅದನ್ನು ಕೆಲವು ಹನಿಗಳಷ್ಟು ಅಲ್ಯೂಮಿನಿಯಂ ಬೆರೆಸಲ್ಪಟ್ಟ ನೀರಿನಿಂದ ಒರೆಸಬೇಕು. 4 ಕೈಗೆ ಸಿಗದಷ್ಟು ಚಿಕ್ಕದಾದ ಮೈಸೊಬ್ಬಿನ ತುಂಡುಗಳನ್ನು ಬಟ್ಟೆ ಒಗೆಯುವ ಮುನ್ನ ಬಿಸಿ ನೀರಿನಲ್ಲಿ ಹಾಕಿ ಕರಗಿಸಿ ಅದರಲ್ಲಿ ಬಟ್ಟೆಗಳನ್ನು ನೆನೆಸಿಟ್ಟರೆ ಬಟ್ಟೆಗಳು ಪಳಪಳನೆ ಹೊಳೆಯುತ್ತವೆ. ಸಾಬೂನು ಸಹ ವ್ಯರ್ಥವಾಗುವುದಿಲ್ಲ. 5 ಬಟ್ಟೆಯ ಮೇಲೆ ಎಣ್ಣೆಯ ಅಥವಾ ಇನ್ಯಾವುದೋ ಕಲೆಯಾಗಿದ್ದರೆ ಅದಕ್ಕೆ ಸ್ವಲ್ಪ ನೀಲಗಿರಿ ತೈಲವನ್ನು ಹಾಕಿ ಒಗೆದರೆ ಕಲೆಯು ಮಾಯವಾಗುತ್ತದೆ. 6 ಗೋಡೆಗೆ ಬಣ್ಣ ಬಳಿದ ನಂತರ ಬ್ರಷನ್ನು ಬಿಸಿ ನೀರಿನಲ್ಲಿ ತೊಳೆದು ಒಣ ಬಟ್ಟೆಯಿಂದ ಒರೆಸಿ ಇಟ್ಟರೆ ಅದರ ಕೂದಲುಗಳು ಅಂಟಿಕೊಳ್ಳದೆ ಇರುತ್ತದೆ. 7 ಗೋಡೆ ಅಥವಾ ಮರಕ್ಕೆ ಮೊಳೆ ಹೊಡೆಯುವಾಗ ಮೊಳೆಯ ಕೊನೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಸವರಿದರೆ ಒಡೆಯುವ ಶ್ರಮ ಕಡಿಮೆ ಆಗುತ್ತವೆ. 8 ಚಪ್ಪಲೆ ಅಥವಾ ಬೂಟುಗಳ ಒಳಭಾಗಕ್ಕೆ ಅಡಿಗೆ ಸೋಡವನ್ನು ತೆಳ್ಳಗೆ ಚಿಮುಕಿಸುವುದರಿಂದ ಅವು ದುರ್ವಾಸನೆಯನ್ನು ಬರುವುದಿಲ್ಲ. 9 ಅನ್ನದ ಗಂಜಿಯನ್ನು ಬಾಳೆಯ ಗಿಡಕ್ಕೆ ಹಾಕಿದರೆ ಬಾಳೆಕಾಯಿ ಚೆನ್ನಾಗಿ ಬೆಳೆಯುತ್ತದೆ. 10 ಮನೆಯ ಸುತ್ತಲೂ ಮೆಣಸಿನ ಗಿಡವನ್ನು ಬೆಳೆಸಿದರೆ ಆ ಮನೆಯಲ್ಲಿ ವಾಸಿಸುವವರಿಗೆ ನೆಗಡಿ ಉಂಟಾಗುವುದಿಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಂತರ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.